ಲ್ಯಾಂಡ್ಲೈನ್ ಫೋನ್ಗಳು ಆ ಕಾಲದಲ್ಲಿ ಬಹಳ ಜನಜನಿತ. 08181 ತೀರ್ಥಹಳ್ಳಿ, 08282 ಭದ್ರಾವತಿ, 08182 ಶಿವಮೊಗ್ಗ, 080 ಬೆಂಗಳೂರು, 0824 ಮೈಸೂರು. ಅಂದರೆ ಎಸ್ ಟಿ ಡಿ ಕೋಡ್ಗಳನ್ನು ಹಾಕಿ ಲ್ಯಾಂಡ್ಲೈನ್ ನಂಬರ್ಗಳು 5 ನಂಬರ್ 6 ನಂಬರ್ ಇರ್ತಿತ್ತು. ಆ ನಂಬರ್ಗಳಲ್ಲಿ ಫೋನ್ ಮಾಡ್ತಾ ಇದ್ದಿದ್ದು. ಆದರೆ ಇವತ್ತು ಸವಿ ಸವಿ ನೆನಪು, ಸಾವಿರ ನೆನಪು. ಶಂಕರಘಟ್ಟದ ನನ್ನ ಮನೆಯಿಂದ ಕಮ್ಮರಡಿ ಬಸ್ನಲ್ಲಿ ರಾತ್ರಿ 11 ಗಂಟೆಗೆ ಹತ್ತಿದ್ರೆ ಬೆಳಗಿನ ಜಾವ 6:30 7 ಗಂಟೆಗೆ ಬಂದು ತಲುಪ್ತಾ ಇತ್ತು, ಬೆಂಗಳೂರಿಗೆ ಬಂದು ತಲುಪ್ತಾ ಇತ್ತು ಬಸ್ಗಳು. ಇವತ್ತು 4-4:30 ಗಂಟೆಗಳಲ್ಲಿ ಬೆಂಗಳೂರಿಗೆ ತೊಗೊಂಡು ಬಿಡ್ತವೆ, ಯಾಕಂದರೆ ರಸ್ತೆಗಳು ಅಷ್ಟು ಚೆಂದ ಆಗಿದೆ. ನಾವು ಯೋಚನೆ ಮಾಡ್ತೀವಿ ಕೇಳಿ, ಅವತ್ತಿನ ದಿನ ನಾವು ಒಂದು ಫಸ್ಟ್ ಇಯರ್ ಪಿ ಯು ಸಿಯಲ್ಲೋ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲೋ ಥಿಂಕ್ ಮಾಡ್ತಾ ಇದ್ದಿದ್ದನ್ನು ಇವತ್ತು 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳು ಯೋಚನೆ ಮಾಡ್ತಾರೆ. ಎಲ್ಲಿಂದ ಎಲ್ಲಿಗೆ ಬಂದ್ವಿ ನಾವು, ಏನೇನೆಲ್ಲ ಆಗೋಯ್ತು ಟೆಕ್ನಾಲಜಿ. ಕೆಲವು ಸಲ ಬದಲಾವಣೆಗಳು ಒಳ್ಳೇದು ಅನಿಸುತ್ತೆ, ಕೆಲವು ಸಲ ಅವತ್ತಿದ್ದ ಮುಗ್ಧತೆಗಳು ಇವತ್ತೆಲ್ಲಿ ಸತ್ತು ಹೋಯಿತು ಅಂತ ಪ್ರಶ್ನೆ ಮಾಡುತ್ತೆ. ಇವತ್ತು ಸ್ಮಾರ್ಟ್ ಫೋನ್ಗಳಲ್ಲಿ ಕೂತ್ಕೊಂಡು ಮೆಮೊರಿ ಕಾರ್ಡ್ಗಳನ್ನ ಹಾಕ್ಕೊಂಡು ನಾವಿವತ್ತು DSLR ಕ್ಯಾಮ್ರಾಗಳಲ್ಲಿ ಶೂಟ್ ಮಾಡಿ ಯಾವ ರೀಲ್ ಇಲ್ಲದೇನೆ ನೇರವಾಗಿ ಅದನ್ನು ಕ್ಷಣಮಾತ್ರದಲ್ಲಿ ಕಂಪ್ಯೂಟರ್ನಲ್ಲಿ ನೋಡುವ ಹಾಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಗತ್ತು ನನ್ನ ಪ್ರಕಾರ ಈ 25 ವರ್ಷಗಳಲ್ಲಿ ಮುಂದುವರಿದಷ್ಟು ಈ ಹಿಂದಿನ ಯಾವ 25 ವರ್ಷಗಳಲ್ಲೂ ಸೈಂಟಿಫಿಕಲಿ ಟೆಕ್ನಿಕಲಿ ಮುಂದುವರೆದಿದ್ದನ್ನು ನಾವು ನೋಡಿಲ್ಲ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಮೊದಲನೇದಾಗಿ ಸ್ಪೀಡ್ ಪ್ಲಸ್ ಕರ್ನಾಟಕದ ಎಲ್ಲ ವೀಕ್ಷಕರಿಗೆ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಸಕಲವು ಸನ್ಮಂಗಳವಾಗಲಿ ಅಂತ ಹಾರೈಸ್ತಾ 2026ಕ್ಕೆ ಕಾಲಿಟ್ವಿ. 2021ರ ಎಂಟ್ರಿಗೆ ಹೋಗ್ತಿದ್ದಾಗ 2020 ಮುಗಿಸಿ 2020 ಇಸ್ವಿ ಮುಗಿಸಿ 2001ಕ್ಕೆ ಕಾಲಿಡ್ತಾ ಇದ್ದಾಗ 21ನೇ ಶತಮಾನಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಸಂಭ್ರಮಿಸಿದ್ದನ್ನು ನಾವು ನೋಡಿದ್ವಿ. ಆವಾಗ SLCನೋ ಫಸ್ಟ್ ಇಯರ್ ಪಿ ಯು ಸಿನೋ ಇದ್ವಿ ನಾವು. ಆದರೆ ಈ 2001ರಿಂದ 2025ರ ಒಳಗೆ ನಾವು ಕಂಡ ಬದಲಾವಣೆಗಳಿದೆಯಲ್ಲ, ಅದ್ಭುತ. ಜಗತ್ತು ನನ್ನ ಪ್ರಕಾರ ಈ 25 ವರ್ಷಗಳಲ್ಲಿ ಮುಂದುವರಿದಷ್ಟು ಈ ಹಿಂದಿನ ಯಾವ 25 ವರ್ಷಗಳಲ್ಲೂ ಇಷ್ಟೊಂದು ಸೈಂಟಿಫಿಕಲಿ ಟೆಕ್ನಿಕಲಿ ಮುಂದುವರೆದಿದ್ದನ್ನು ನಾವು ನೋಡಿಲ್ಲ. ನೋಡಿ, ನಮಗೆ ನೆನಪಿರೋ ಹಾಗೆ ಲ್ಯಾಂಡ್ಲೈನ್ ಫೋನ್ಗಳು ಆ ಕಾಲದಲ್ಲಿ ಬಹಳ ಜನಜನಿತ. 08181 ತೀರ್ಥಹಳ್ಳಿ, 08282 ಭದ್ರಾವತಿ, 08182 ಶಿವಮೊಗ್ಗ, 080 ಬೆಂಗಳೂರು, 0824 ಮೈಸೂರು. ಅಂದರೆ ಎಸ್ ಟಿ ಡಿ ಕೋಡ್ಗಳನ್ನು ಹಾಕಿ ಲ್ಯಾಂಡ್ಲೈನ್ ನಂಬರ್ಗಳು 5 ನಂಬರ್ 6 ನಂಬರ್ ಇರ್ತಿತ್ತು. ಆ ನಂಬರ್ಗಳಲ್ಲಿ ಫೋನ್ ಮಾಡ್ತಾ ಇದ್ದಿದ್ದು. ಆದರೆ ಇವತ್ತು ಹಂತ ಹಂತವಾಗಿ ಈ 25 ವರ್ಷಗಳಲ್ಲಿ ಕಂಡ ಬೆಳವಣಿಗೆ ಇದೆಯಲ್ಲ, ಪೇಜರ್ ಬಂತು, ಕೀಪ್ಯಾಡ್ ಮೊಬೈಲ್ಗಳು ಬಂತು, ಮೊನೋಫೋನಿಕ್ ರಿಂಗ್ ಟೋನ್ ಇರುವಂತಹ ಮೊಬೈಲ್ಗಳು ಬಂತು, ಆ್ಯಂಟೆನಾ ಇರುವಂತಹ ಫೋನ್ಗಳು ಬಂತು, ಆಮೇಲೆ ಪಾಲಿಫೋನಿಕ್ ರಿಂಗ್ ಟೋನ್ ಇರುವಂತಹ 3200ದಂತಹ ಫೋನ್ಗಳು ಬಂತು. ಫೋನ್ಗಳಲ್ಲಿ FM ಬಂತು, FM ಜನಜನಿತ ಆಯಿತು. ಸ್ಮಾರ್ಟ್ಫೋನ್ಗಳು ಬಂತು, ಗೇಮಿಂಗ್ ಫೋನ್ಗಳು ಬಂತು. ಯಾವತ್ತೂ ಒಬ್ಬ ಮನುಷ್ಯನಿಗೆ ಒಂದು ಮೊಬೈಲ್ ತೊಗೊಂಡು ಅದಕ್ಕೊಂದು ಕರೆನ್ಸಿ ಹಾಕ್ಸೋದು, ಯಾಕಂದರೆ ಇನ್ಕಮಿಂಗ್ ಔಟ್ಗೋಯಿಂಗ್ ಬಿಟ್ಬಿಡಿ, ಇನ್ಕಮಿಂಗ್ಗೆ ಸಹಿತ ಚಾರ್ಜಸ್ ಇದ್ದಂತಹ ಸಂದರ್ಭ ಅದು. ಅಲ್ಲಿಂದ ಇಲ್ಲಿಯವರೆಗೆ 2G 3G 4G 5G ತನಕ ಬಂದು ತಲುಪಿದ್ದೇವೆ. ಇದು 25 ವರ್ಷಗಳಲ್ಲಾದಂಥ ಮಹತ್ತರವಾದ ಬದಲಾವಣೆ. ಮೊಬೈಲ್ ಕ್ಷೇತ್ರದಲ್ಲಂತೂ ಬಹಳ ದೊಡ್ಡ ಕ್ರಾಂತಿ, ಇಂಟರ್ನೆಟ್ ಕ್ಷೇತ್ರದಲ್ಲಂತೂ ಬಹಳ ದೊಡ್ಡ ಕ್ರಾಂತಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಹೇಗಿತ್ತು ಆ ದಿನಗಳು? ನನಗಿನ್ನೂ ನೆನಪಿದೆ. ತೀರ್ಥಹಳ್ಳಿಯ ಮಂಡಗದ್ದೆ ಸಮೀಪ 17ನೇ ಮೈಲಿಕಲ್ ಅಂತ ನಮ್ಮ ಅಜ್ಜಿ ಮನೆ. ನಮ್ಮ ಮಾವ ಮುಂಬೈನಲ್ಲಿದ್ದರು. ಅವರು ನಮ್ಮ ಅಜ್ಜಿ ಜೊತೆಗೆ ಮಾತಾಡಬೇಕು ಅಂತಂದರೆ ನಮ್ಮ ಅಜ್ಜಿ ಮನೆಯಿಂದ 3-4 ಮನೆ ಮೇಲಿರುವ ನಾಗರಾಜ್ ಗೌಡ್ರ ಮನೆಗೆ ಫೋನ್ ಮಾಡ್ತಾಯಿದ್ರು. ಲೋಕಲ್ ರಿಂಗ್ ಆದರೆ ಅದು ಟ್ರಿನ್ ಅಂತಿತ್ತು. ಅದು STD ಅಥವಾ ESD ಕಾಲ್ ಆದರೆ ಲಾಂಗ್ ರಿಂಗ್ ಆಗ್ತಾಯಿತ್ತು, ಟ್ರರ್ ಅಂತ ಕಟ್ ಆಗ್ತಾಯಿತ್ತು. ಆ ಲಾಂಗ್ ರಿಂಗ್ ಬಂದು ಕಟ್ ಮಾಡಿದ್ರೆ ನನ್ನ ಮಾವ ಇನ್ನು ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡ್ತಾರೆ ಅಂತ ಅರ್ಥ. ಪಾಪ ನಾಗರಾಜ್ ಗೌಡ್ರ ಮನೆಯಿಂದ
ಓಡ್ ಬಂದು ನಮ್ಮ ಅಜ್ಜಿಗೆ ಇನ್ಫಾರ್ಮ್ ಮಾಡೋರು, ನಿಮ್ಮ ಮಗ ಮಿಸ್ ಕಾಲ್ ಕೊಟ್ಟಿದ್ದಾನೆ. ಮಿಸ್ ಕಾಲ್ ಅಂತಾನೂ ಅಲ್ಲ, ಕಾಲ್ ಮಾಡಿ ಕಟ್ ಮಾಡಿದ್ದಾನೆ. ಅವಾಗ ಮಿಸ್ ಕಾಲ್ ಅನ್ನೋ ವರ್ಡ್ ಇರಲಿಲ್ಲ, ಕಾಲ್ ಮಾಡಿ ಕಟ್ ಮಾಡ್ತಾ ಇದ್ದಾನೆ, ಅವನದೇ ಫೋನ್ ಎಷ್ಟಿದೆ, ಬನ್ನಿ ಮನೆಗೆ ಅಂತ. ನಮ್ಮ ಅಜ್ಜಿ ಹೋಗಿ ಕಾಯೋರು. ಆ ಕಡೆ ನಮ್ಮ ಮಾವ ಇನ್ನೂ ಬಂದಿದ್ದಾರೋ ಇಲ್ವೋ, ಅಥವಾ ಈ ರಿಂಗ್ ಆಗಿದ್ದು ಅವ್ರಿಗೆ ಗೊತ್ತಾಗಿದೆಯೋ ಇಲ್ವೋ ಅನ್ನೋ ಕುತೂಹಲದಲ್ಲಿ ಕಾಯ್ತಾ ಕೂತಿರ್ತಾರೆ. ಆದರೂ ಒಂದು ಭರವಸೆಯ ಮೇಲೆ 15ರಿಂದ 20 ನಿಮಿಷ ಆದಮೇಲೆ ಆ ಕಾಲ್ ಬರ್ತಿತ್ತು. ನಮ್ಮ ಅಜ್ಜಿ ನಮ್ಮ ಮಾವನ ಜೊತೆಗೆ, ಬಾಂಬೆಲಿರೋ ನಮ್ಮ ಮಾವನ ಜೊತೆ STD ಕಾಲದು ಪ್ರತಿ 15 ಸೆಕೆಂಡ್ಗೋ 20 ಸೆಕೆಂಡ್ಗೋ ಚಾರ್ಜಸ್ ಬರ್ತಾ ಇತ್ತು. ಯಾಕಂದರೆ STD ಬೂತ್ ನಮ್ಮದು ಇತ್ತು, ಹಾಗಾಗಿ ನನಗೆ ನೆನಪಿದೆ. ಸೊ ಅಂತಹ ದಿನಗಳಿಂದ ಇವತ್ತು ನಾವು ಇಲ್ಲಿ ಕುತ್ಕೊಂಡು ವಿಶ್ವದ ಯಾವುದೇ ಮೂಲೆಯಲ್ಲಿ ಇದ್ದವರನ್ನ ವಿಡಿಯೋ ಕಾಲ್ನಲ್ಲಿ ನೋಡುವ, ಕ್ಷಣ ಮಾತ್ರದಲ್ಲಿ ಕಾನ್ಫರೆನ್ಸ್ ಕಾಲ್ಗಳನ್ನು ಮಾಡುವ ಹಂತಕ್ಕೆ ಬಂದು ತಲುಪಿದ್ದೀವಿ. ಅದು ಈ 25 ವರ್ಷದಲ್ಲಾದ ಬಹಳ ದೊಡ್ಡ ಟೆಕ್ನಾಲಜಿ. ಎರಡನೇದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಾದಂತಹ ಬದಲಾವಣೆಗಳು. ಇನ್ನೂ ನೆನಪಿದೆ, ನಮ್ಮ ಮನೆ ಎದುರುಗಡೆ SBI ಬ್ಯಾಂಕ್ ಇತ್ತು. ದುಡ್ಡು ಕಟ್ಟಬೇಕು ಅಥವಾ ದುಡ್ಡು ಬಿಡಿಸ್ಬೇಕು ಅಂತಂದರೆ ಬ್ಯಾಂಕ್ನಲ್ಲಿ ಬಂದು ಕ್ಯೂ ನಿಲ್ಬೇಕಾಗಿತ್ತು. ಯಾರಿಗಾದರೂ ಯಾರೋ ಒಂದು 500 ರೂಪಾಯಿಯನ್ನ ಕೊಡಬೇಕು ಅಂತಂದರೆ ಅವರು ಬ್ಯಾಂಕಿಗೆ ಹೋಗಿ 500 ರೂಪಾಯಿಯನ್ನ ದುಡ್ಡು ಬಿಡಿಸ್ಕೊಂಡು ಆ 500 ರೂಪಾಯಿನ ಅವ್ರಿಗೆ ಕೊಡಬೇಕು. ಬ್ಯಾಂಕಿನ ಎದುರುಗಡೆ ಬ್ಯಾಂಕ್ ಸಿಬ್ಬಂದಿಗಳಿಗೆ ಅವತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತು. ಕಂಪ್ಯೂಟರೈಸ್ ಆಗಿದ್ರೂ ಸಹಿತ ಟ್ರಾನ್ಸಾಕ್ಷನ್ಗಳ ವಿಚಾರದಲ್ಲಿ, ನೆಟ್ ಬ್ಯಾಂಕಿಂಗ್ ವಿಚಾರದಲ್ಲಿ UPI ಅನ್ನೋಂಥ ಕಾನ್ಸೆಪ್ಟೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಆದರೆ ಈ ಕಳೆದ 25 ವರ್ಷಗಳಲ್ಲಿ ನಮಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಿಕ್ಕ ಬಹಳ ದೊಡ್ಡ ಬದಲಾವಣೆ ಏನು ಅಂತಂದರೆ UPI. ಕೂತ ಜಾಗದಲ್ಲಿ ಇಂತಿಷ್ಟು ಅಮೌಂಟ್, ಯಾರಿಗೋ 10 ಲಕ್ಷ ಕಳಿಸ್ಬೇಕು, ಈಗ ಕಳಿಸ್ಬೋದು. ಯಾರಿಗೋ 1 ಕೋಟಿ ಕಳಿಸ್ಬೇಕು, ನೀವು ಕಳಿಸ್ಬೋದು. UPIನಲ್ಲಿ ಅಪ್ ಟು 1 ಲ್ಯಾಕ್ ಲಿಮಿಟ್ಸ್ ಇರುವ ಯಾವುದೇ ಹಣವನ್ನು ನೀವು ಯಾರಿಗೆ ಎಲ್ಲಿಗೆ ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೊಪ್ಪು ಮಾರುವ, ಎಳ್ನೀರು ಮಾರುವ ಅಂಗಡಿಗಳಲ್ಲೂ ಇವತ್ತು ಅಲ್ಲಿ QR ಕೋಡ್ಗಳನ್ನ ಇಟ್ಟು ಆನ್ಲೈನ್ ಪೇಮೆಂಟ್ಗಳನ್ನು ಸ್ವೀಕರಿಸುವ ಹಂತಕ್ಕೆ ನಾವು ಇವತ್ತು ಈ 25 ವರ್ಷಗಳಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ನೋಡಿದ್ದೀವಿ. 25 ವರ್ಷದ ಹಿಂದೆ ರಸ್ತೆಗಳು ಹೇಗಿದ್ವು ಅನ್ನೋದು ನೀವು ನೋಡಿದ್ದೀವಿ. ಇವತ್ತಿನ ರಸ್ತೆಗಳು ಹೇಗಿದೆ ನನಗೆ ಇನ್ನೂ ನೆನಪು. ಶಂಕರಘಟ್ಟದಿಂದ ಶಿವಮೊಗ್ಗಕ್ಕೆ ಹೋಗಲಿಕ್ಕೆ 22 ಕಿಲೋಮೀಟರ್ಗೆ ನಮಗೆ 45ರಿಂದ 50 ನಿಮಿಷ, ಕೆಲವು ಸಲ 1 ಗಂಟೆ, ಜನ ಜಾಸ್ತಿ ಇದ್ದು ರಶ್ ಜಾಸ್ತಿ ಇದ್ದರೆ 1 ಗಂಟೆವರೆಗೆ 22 ಕಿಲೋಮೀಟರ್ ತಗೋತಾ ಇದ್ದಿದ್ದು. ಇವತ್ತು ಶಂಕರಘಟ್ಟದಿಂದ ಶಿವಮೊಗ್ಗ ತಲುಪಲಿಕ್ಕೆ ಹೆಚ್ಚಂದರೆ ಹೆಚ್ಚು 25ರಿಂದ 30 ನಿಮಿಷಕ್ಕೆ ತಲುಪಬಹುದು, ಯಾಕಂದರೆ ರಸ್ತೆಗಳಷ್ಟು ಚೆಂದ ಆಗಿದೆ. ಅವತ್ತು ಶಂಕರಘಟ್ಟದ ನನ್ನ ಮನೆಯಿಂದ ಕಮ್ಮರಡಿ ಬಸ್ನಲ್ಲಿ ರಾತ್ರಿ 11 ಗಂಟೆಗೆ ಹತ್ತಿದ್ರೆ ಬೆಳಗಿನ ಜಾವ 6:30 7 ಗಂಟೆಗೆ ಬಂದು ತಲುಪ್ತಾ ಇದ್ದು, ಬೆಂಗಳೂರಿಗೆ ಬಂದು ತಲುಪ್ತಾ ಇದ್ದು ಬಸ್ಗಳು ಇವತ್ತು 4-4:30 ಗಂಟೆಗಳಲ್ಲಿ ಬೆಂಗಳೂರಿಗೆ ತೊಗೊಂಡ್ಬಿಡ್ತವೆ, ಯಾಕಂದರೆ ರಸ್ತೆಗಳು ಅಷ್ಟು ಚೆಂದ ಆಗಿದೆ. ಇದು ಬರೀ ನಮ್ಮೂರಿನ ರಸ್ತೆಗಳು ಅಥವಾ ನಮ್ಮ ರಾಜ್ಯದ ರಸ್ತೆಗಳು ಅಂತಲ್ಲ, ದೇಶದ ಉದ್ದಗಲಕ್ಕೂ ಸಹಿತ ಚತುಷ್ಪಥ ರಸ್ತೆಗಳು, 6 ವೇ ರೋಡ್ಸ್, ಎಕ್ಸ್ಪ್ರೆಸ್ ಹೈವೇಸ್ ರಾರಾಜಿಸ್ತಾ ಇದೆ. ಇದು ಈ 25 ವರ್ಷದಲ್ಲಿ ಭಾರತ ಕಂಡ ಅತ್ಯಂತ ಪ್ರಮುಖ ಬೆಳವಣಿಗೆ. ಯಾಕಂದರೆ ಟ್ರಾನ್ಸ್ಪೋರ್ಟ್ ಒಂದು ಅದ್ಭುತವಾಗಿದ್ದರೆ ಇದು ಎಲ್ಲ ಥರದಲ್ಲೂ, ಬರೀ ನಾವು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕಷ್ಟೇ ಅಂತಲ್ಲ, ನಿಮಗೆ ತಲುಪುವ ಡೀಸೆಲ್, ಪೆಟ್ರೋಲ್, ತರಕಾರಿ, ಸಾಮಾನು, ಸರಂಜಾಮುಗಳು ಏನಿದ್ದಾವೆ ಅವೆಲ್ಲದಕ್ಕೂ ಬೇಕಾಗಿರೋದು ಟ್ರಾನ್ಸ್ಪೋರ್ಟ್ ವೆರಿ ಇಂಪಾರ್ಟೆಂಟ್. ಆ ಟ್ರಾನ್ಸ್ಪೋರ್ಟ್ ಇವತ್ತು ವೇಗವಾಗಿದೆ, ಬೇಗ ತಲುಪ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ರಸ್ತೆಗಳು. ಈ 25 ವರ್ಷಗಳಲ್ಲಿ ಇದು ಭಾರತ ಕಂಡ ಮತ್ತೊಂದು ಅತ್ಯಂತ ದೊಡ್ಡ ಯಶಸ್ಸು. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಂತೂ ಬಹಳ ದೊಡ್ಡ ಕ್ರಾಂತಿಗಳೇ ಆಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವತ್ತಿನ ಶಾಲಾ ಗುಣಮಟ್ಟಗಳು ಇವತ್ತಿನ ಶಾಲಾ ಗುಣಮಟ್ಟಕ್ಕೂ ಬಹಳ ಅಜಗಜ ವ್ಯತ್ಯಾಸ ಇದೆ. ಮಕ್ಕಳ ಥಿಂಕಿಂಗ್ ಕೆಪಾಸಿಟಿ ಯಾವ ಲೆವೆಲ್ಗೆ ಚೇಂಜ್ ಆಗಿದೆ, ಅವರ IQ ಲೆವೆಲ್ ಎಲ್ಲಿಗೆ ಚೇಂಜ್ ಆಗಿದೆ, ಏನು ಬದಲಾಗಿದೆ ನಾವು ಯೋಚನೆ ಮಾಡ್ತೀವಿ. ಕೇಳಿ, ಅವತ್ತಿನ ದಿನ ನಾವು ಒಂದು ಫಸ್ಟ್ ಇಯರ್ PUC ಎಲ್ಲೋ ಸೆಕೆಂಡ್ ಇಯರ್ PUC ಎಲ್ಲೋ ಥಿಂಕ್ ಮಾಡ್ತಾ ಇದ್ದಿದ್ದನ್ನು ಇವತ್ತು 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳು ಯೋಚನೆ ಮಾಡ್ತಾರೆ. ಅಂದರೆ ಅದಕ್ಕೆ ಸೋಷಿಯಲ್ ಮೀಡಿಯಾನು ಬಹಳ ದೊಡ್ಡ ಕಾರಣ ಆಗಿರ್ಬೋದು. ಯಾಕಂತಂದರೆ ನಾವು ಯೋಚನೆ ಮಾಡಿರಲಿಲ್ಲ, ಮುಂದೊಂದು ದಿನ ವಾಟ್ಸಪ್ ಅಂತ ಒಂದು ಬರುತ್ತೆ, ಫೇಸ್ಬುಕ್ ಅಂತ ಒಂದು ಬರುತ್ತೆ, ಇನ್ಸ್ಟಾಗ್ರಾಮ್ ಅಂತ ಒಂದು ಬರುತ್ತೆ, ಟ್ವಿಟರ್ ಅಂತ ಒಂದು ಬರುತ್ತೆ. ನಾವು ಯೋಚನೆ ಮಾಡಲಿಲ್ಲ. ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ನಲ್ಲಿ ಜಗತ್ತಿನ ಯಾವುದೇ ವ್ಯಕ್ತಿಯ ಯಾವುದೇ ವಿಷಯವನ್ನು ನಾವು ಕ್ಷಣಾರ್ಧದಲ್ಲಿ ನೋಡಬಹುದು ಅನ್ನೋದನ್ನು ನಾವು ಯೋಚನೆ ಮಾಡಿರಲಿಲ್ಲ. ಒಂದು ನ್ಯೂಸ್ ನೋಡಲಿಕ್ಕೆ ಬೆಳಗಿನ ನ್ಯೂಸ್ ಪೇಪರ್ವರೆಗೂ ಕಾಯಬೇಕಾಗಿತ್ತು, ಇಲ್ಲ ರಾತ್ರಿ ಬರುವ DDಯ ನ್ಯೂಸ್ಗಳಿಗೆ ಕಾಯಬೇಕಾಗಿತ್ತು. ಆದರೆ ಇವತ್ತು ಕ್ಷಣ ಮಾತ್ರದಲ್ಲಿ ಬ್ರೇಕಿಂಗ್ ನ್ಯೂಸ್ಗಳು ಬರ್ತಾ ಇದೆ. ನ್ಯೂಸ್ ಚಾನೆಲ್ಗಳ ಅಬ್ಬರ 25 ವರ್ಷಗಳಲ್ಲಿ ಬಹಳ ದೊಡ್ಡದಾಗಿ ಮೆರೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ನಡೆದ 30 ಸೆಕೆಂಡಿಂದ 1 ನಿಮಿಷದೊಳಗಡೆ ನಮ್ಮನ್ನು ತಲುಪ್ತಾ ಇದೆ. ಒಂದು ಕಡೆ ಪಾಸಿಟಿವ್ ಆಗಿ ಮಾತಾಡಿದಾಗ ಇಷ್ಟೆಲ್ಲ ಬದಲಾವಣೆಗಳು ಕಳೆದ 25 ವರ್ಷದಲ್ಲಿ ಆಗಿದೆ ಅನ್ನೋದನ್ನು ನೋಡೋದು ಸಹಿತ, ಅಟ್ ದ ಸೇಮ್ ಟೈಮ್ ಅದೇ ಟೆಕ್ನಾಲಜಿಯನ್ನು ಬಳಸ್ಕೊಂಡು, ಅದೇ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡುವಂತಹ, ಯಾರದ್ದೋ ಜೀವಕ್ಕೆ ಕುತ್ತು ತರುವಂತಹ ವಿಷಯಗಳನ್ನು ಮಾಡುವಂತಹ
ಕೆಲವು ಘಟನೆಗಳನ್ನು ಸಹಿತ ನಾವು ನೋಡಿದ್ದೀವಿ. ಅದೆಲ್ಲದರ ಆಚೆಗೆ ಪಾಸಿಟಿವ್ಲಿ ಯೋಚನೆ ಮಾಡಿದಾಗ ಎಲ್ಲಿಂದ ಎಲ್ಲಿಗೆ ಬಂದ್ವಿ ನಾವು, ಏನೇನೆಲ್ಲ ಆಗೋಯ್ತು ಟೆಕ್ನಾಲಜಿ. ಕೆಲವು ಸಲ ಬದಲಾವಣೆಗಳು ಒಳ್ಳೇದು ಅನಿಸುತ್ತೆ, ಕೆಲವು ಸಲ ಅವತ್ತಿದ್ದ ಮುಗ್ಧತೆಗಳು ಇವತ್ತೆಲ್ಲಿ ಸತ್ತು ಹೋಯ್ತು ಅಂತ ಪ್ರಶ್ನೆ ಮಾಡುತ್ತೆ. ಇದು ಮಿಲೇನಿಯಲ್ ಜನ್ರೇಷನ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ ಜನ್ರೇಷನಲ್ಲಿ ಹುಟ್ಟಿದವ್ರಿಗೆ ಈ ಟ್ರಾನ್ಸಿಷನನ್ನು ತುಂಬ ಚೆನ್ನಾಗಿ ನೋಡಿರ್ತಾರೆ. ಅವತ್ತು ನಮ್ಮ ಚಿಕ್ಕಪ್ಪನ ಮೇಗಾ ಮ್ಯೂಸಿಕಲ್ಸ್ ಅಂತ ಒಂದು ಕ್ಯಾಸೆಟ್ ಅಂಗಡಿ, ಆಡಿಯೋ ಕ್ಯಾಸೆಟ್ ಅಂಗಡಿ ಇತ್ತು. ಆಡಿಯೋ ಕ್ಯಾಸೆಟ್ ಅಂಗಡಿಯಲ್ಲಿ ಒಂದು ಕ್ಯಾಸೆಟ್ನಲ್ಲಿ 6ರಿಂದ 7 ಹಾಡು. ಫಾರ್ ಎಕ್ಸಾಂಪಲ್ಗೆ ಪ್ರೇಮಲೋಕ ಅಂತ ಒಂದು ಕ್ಯಾಸೆಟ್ ಇದ್ದರೆ ಅಲ್ಲಿ ಹರಿಯವರು ಅವಾಗ ಅದನ್ನು 16 ರೂಪಾಯಿ ಕೊಡೋ ಪ್ರಯತ್ನವನ್ನು ಮಾಡಿದರು. 16 ರೂಪಾಯಿ ಒಂದು ಕ್ಯಾಸೆಟ್ ಕೊಡ್ತಾಯಿದ್ರು. ಆ 16 ರೂಪಾಯಿ ಕ್ಯಾಸೆಟ್ಟು, ಆ ಆಡಿಯೋ ಕ್ಯಾಸೆಟ್ಟು, ಆ ಟೇಪ್ ರಿಕಾರ್ಡ್ರು, ಎ ಸೈಡ್ ಬಿ ಸೈಡ್ ಹಾಕ್ತಾ ಇದ್ದು ಡೆಕ್ಕು, ಅದರಲ್ಲಿ ಇನ್ನೊಂದು ಕಡೆ ಸೋನಿಯ ಮತ್ತೊಂದು 60 ಮಿನಿಟ್ಸ್ ಮತ್ತು 90 ಮಿನಿಟ್ಸ್ನ ಎಂಟಿ ಕ್ಯಾಸೆಟ್ಗಳನ್ನು ಹಾಕಿ ರೆಕಾರ್ಡಿಂಗ್ ಮಾಡಿ, ಇದರಲ್ಲಿ 2 ಸಾಂಗ್, ಪ್ರೇಮಲೋಕದ 2 ಸಾಂಗ್ ಹಾಕಿ, ಯುದ್ಧಕಂಡದ 2 ಸಾಂಗ್ ಹಾಕಿ, ಯಾವುದೋ ಹಿಂದಿದು 2 ಸಾಂಗ್ ಹಾಕಿ ಅಂತೇಳಿ ಎಲ್ಲ ಸಾಂಗ್ಗಳನ್ನು ಇನ್ನೊಂದು ಕ್ಯಾಸೆಟ್ಗೆ ರೆಕಾರ್ಡ್ ಮಾಡಿ ಕೊಡ್ತಿದ್ದ ದಿನಗಳು ಹೇಗಿದ್ವು. ಇವತ್ತು ಒಂದು ಸ್ಪಾಟಿಫೈ, ಒಂದು ಆ್ಯಪಲ್ ಮ್ಯೂಸಿಕ್ಕು, ಅಮೆಝಾನ್ ಮ್ಯೂಸಿಕ್ಕು, ಏರ್ಟೆಲ್ ವಿಂಕು, ಯಾವ ಕ್ಯಾಸೆಟ್ ಬೇಡ, ಯಾವ ಪವರ್ ಬೇಡ, ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಹಾಕಿದರೆ ಹಿಂದೆಂದಿಗಿಂತ ಕೇಳಿದಂತಹ ಅದ್ಭುತ ಎಫೆಕ್ಟ್ನಲ್ಲಿ ಆ ಹಾಡುಗಳನ್ನು ಕೇಳ್ಬೋದಾದ ದಿನಗಳಿಗೆ ಬಂದು ತಲುಪಿದ್ವಿ. 25 ವರ್ಷದ ಹಿಂದೆ DD1, DD9, ಚಂದನ ಅಂತಿಲ್ಲ ಅವಾಗ, DD9, DD1, ಉದಯ ಟಿ ವಿ, ಈ ಟಿ ವಿಗೆ ಸೀಮಿತವಾಗಿದ್ದ ಬದುಕು. ಅದರಲ್ಲೂ ಒಂದು ಡಿಶ್ ಹಾಕಿಸ್ಬೇಕು ಅಂತಂದರೆ ಆ ಕಲರ್ ಕೇಬಲ್ನ ಮೀಟರ್ಗಟ್ಟಲೆ, ಕಿಲೋಮೀಟರ್ಗಟ್ಟಲೆ ಎಳ್ಕೊಂಡು ಹೋಗಿ ಅದಕ್ಕೆ ಹಾಕ್ಕೊಂಡು ಅದರಲ್ಲಿ ಬರುವ 4-5 ಚಾನಲ್ಗಳನ್ನ ಎಂಜಾಯ್ ಮಾಡ್ತಿದ್ದ ದಿನಗಳಲ್ಲಿ ಇವತ್ತು DTH ಹೆಸರಿನಲ್ಲೋ FTV ಹೆಸರಿನಲ್ಲೋ ರಿಮೋಟ್ನ ತುದಿಯಲ್ಲಿ ಬಂದು ಚಾನಲ್ಗಳು ಬಂದು ನಿಂತಿದೆ. ಒಂದು ಸಬ್ಸ್ಕ್ರಿಪ್ಷನ್ ಇವತ್ತು ZEE5, ಜಿಯೋ ಹಾಟ್ಸ್ಟಾರ್, ಸನ್ ನೆಕ್ಸ್ಟ್ ಅಂತ ಹೇಳಿ ಕೂತು ಜಾಗದಲ್ಲಿ ನಿಮಗೆ ಲೈವ್ ಚಾನಲ್ಗಳನ್ನು ತೋರಿಸುವ ಹಂತಕ್ಕೆ ಬಂದಿದೆ. ಯಾವ ಕೇಬಲ್ಗಳು ಬೇಕಾಗಿಲ್ಲ, ಬರೀ ವೈಫೈ, ಇಂಟರ್ನೆಟ್ಗೆ ಸೀಮಿತವಾಗಿರುವಂತಹ ಈ ಜಗತ್ತು ವೇಗವಾಗಿ ಅಂದರೆ ಅತ್ಯಂತ ವೇಗವಾಗಿ ಮುನ್ನುಗ್ತಾ ಇದೆ. ಹೃದಯ ಬೇಕು ಅಂದರೂ ಚೆನ್ನೈನಿಂದ ಬೆಂಗಳೂರಿಗೆ ರಪ್ಪಂತ ತಂದು ಹೃದಯ ಜೋಡಣೆ ಮಾಡುವಂತಹ ಹಂತಕ್ಕೆ ಬಂದು ವೈದ್ಯಕೀಯ ಕ್ಷೇತ್ರ ಮುಂದುವರಿತಾ ಇದೆ. ವೈಮಾನಿಕ ಕ್ಷೇತ್ರದಲ್ಲಂತೂ ಮಹತ್ತರವಾದ ಬದಲಾವಣೆ. ವಿಮಾನ ಅಂದರೆ ಅದೊಂದು ಆಕಾಶದೀಪ ಕೈಗೆಟಕದ್ದು ಅಂತ ನೋಡ್ತಾ ಇದ್ದ ದಿನಗಳಲ್ಲಿ ಇವತ್ತು ಜನಸಾಮಾನ್ಯನೂ ಸಹಿತ ವಿಮಾನದಲ್ಲಿ ಓಡಾಡ್ಬೋದು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈಲುಗಳು ಎಲೆಕ್ಟ್ರಿಫೈ ಆಗಿದೆ. ರೈಲುಗಳ ವೇಗ ಒಂದೇ ಭಾರತ್ ಹೆಸರಿನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಟೂರಿಸಂ ಕ್ಷೇತ್ರದಲ್ಲೂ ಸಹಿತ ಒಂದು ಪಿಕ್ನಿಕ್ ಮತ್ತು 3 ದಿನಗಳ ಶಾಲಾ ಟೂರ್ ಬಹಳ ದೊಡ್ಡ ವಿಷಯ ಎನ್ನುವಂತಹ ದಿನಗಳಲ್ಲಿ ಇವತ್ತಿನ ಮಕ್ಕಳು ತಂದೆ ತಾಯಿ ಜೊತೆಗೆ ಫಾರಿನ್ ಟ್ರಿಪ್ಗಳನ್ನು ಆರಾಮಾಗಿ ಮಾಡುವಂತಹ, ದೇಶದ ಮೂಲೆ ಮೂಲೆಯಲ್ಲಿ ಬೇರೆ ಬೇರೆ ಜಾಗಗಳಿಗೆ ಹೋಗುವಂತಹ ದಿನಗಳು ಬಂದು ನಿಂತಿದೆ. ಅವತ್ತೊಂದು ಫೋಟೋ ಹೊಡಿಬೇಕು ಅಂತಂದರೆ ಕೊಡಾಕ್ ಮತ್ತು ಕೋನಿಕಾದಲ್ಲಿ 35ರಿಂದ 36 ಫೋಟೋ ತೆಗಿಲಿಕ್ಕೆ ಒಂದು ರೀಲ್ ಹಾಕಿ, ಆ ರೀಲ್ನ ಸಣ್ಣಗೆ ಎಕ್ಸ್ಪೋಸ್ ಮಾಡ್ದೇನೆ ರೋಲ್ ಮಾಡ್ಕೊಂಡು ಹೊಡೆದು ಅದನ್ನು ನೆಗೆಟಿವ್ನ ಪಾಸಿಟಿವ್ ಮಾಡಿ, ಪಾಸಿಟಿವ್ನ ಮತ್ತೆ ಫೋಟೋ ಪ್ರಿಂಟ್ ಮಾಡಿ ಲ್ಯಾಬ್ಗಳಲ್ಲಿ ತರ್ತದಂತಹ ದಿನಗಳಲ್ಲಿ ಇವತ್ತು ಸ್ಮಾರ್ಟ್ ಫೋನ್ಗಳಲ್ಲಿ ಕೂತ್ಕೊಂಡು ಮೆಮೊರಿ ಕಾರ್ಡ್ಗಳನ್ನ ಹಾಕ್ಕೊಂಡು ನಾವಿತ್ತು DSLR ಕ್ಯಾಮ್ರಾಗಳಲ್ಲಿ ಶೂಟ್ ಮಾಡಿ ಯಾವ ರೀಲ್ ಇಲ್ಲದೇನೆ ನೇರವಾಗಿ ಅದನ್ನು ಕ್ಷಣಮಾತ್ರದಲ್ಲಿ ಕಂಪ್ಯೂಟರ್ನಲ್ಲಿ ನೋಡುವ ಹಾಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿನಿಮಾಗಳನ್ನು ಕ್ಯಾನ್ಗಳಲ್ಲಿ ಶೂಟ್ ಮಾಡ್ತಾ ಇದ್ದಂತಹ ದಿನಗಳು ಹೋಗಿ ಇವತ್ತು ಮೆಮೊರಿ ಕಾರ್ಡ್ನಲ್ಲಿ ಶೂಟ್ ಮಾಡುವಂತಹ ದಿನಗಳಿಗೆ ಬಂದು, ಹಾರ್ಡ್ ಡಿಸ್ಕ್ನಲ್ಲಿ ಶೂಟ್ ಮಾಡುವಂತಹ ದಿನಗಳಿಗೆ ಬಂದು ತಲುಪಿದ್ದೇವೆ. ಎಡಿಟಿಂಗ್ ಮಾಡುವಾಗ ಇಷ್ಟಿಷ್ಟುದ್ದ ರೀಲ್ಗಳನ್ನು ಕಟ್ ಮಾಡಿ ಮಾಡ್ತಿದ್ದಂತಹ ದಿನಗಳಲ್ಲಿ ಇವತ್ತು ಪ್ರೀಮಿಯರ್ ಪ್ರೋ, FCP, ಆವಿಡ್ ಅಂತ ಹೇಳಿ ಕೂತು ಜಾಗದಲ್ಲಿ ಕತ್ತರಿಯನ್ನು ಮೌಸ್ನ ತುದಿಯಲ್ಲಿ ಇಟ್ಕೊಂಡು ಸಿನಿಮಾನ ಎಡಿಟ್ ಮಾಡುವಂತಹ ಹಂತಕ್ಕೆ ಬಂದು ತಲುಪಿದ್ದೇವೆ. ಇದೆಲ್ಲ ಬರೀ ವೆಡ್ಡಿಂಗ್ ಶೂಟ್ಗಳಿಗೆ, ಮದುವೆಯ ದಿನದ ತಾಳಿ ಕಟ್ಟುವ ಫೋಟೋಗಳಿಗೆ ಮೀಸಲಾಗಿದ್ದ ಮದುವೆ ಸಂಭ್ರಮ, ರಿಸೆಪ್ಷನ್ನ ನೆಂಟರಿಷ್ಟರ ಜೊತೆಗೆ ಎಷ್ಟು ಜನ ಜಾಸ್ತಿ ಆಗುತ್ತೋ ಅಷ್ಟು ಜನ ನಿಲ್ಲಿಸ್ಬಿಟ್ಟು ಫೋಟೋ ತೆಗೆದ್ರೆ ರೀಲ್ ಕಮ್ಮಿ ಆಗುತ್ತೆ ಅಥವಾ ಫೋಟೋ ಖರ್ಚು ಕಮ್ಮಿ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದಂತಹ ದಿನಗಳಲ್ಲಿ ಬರೀ ವೆಡ್ಡಿಂಗ್ ಶೂಟ್ಗೆ ಮಾತ್ರ ಅಲ್ಲದೆ ಪ್ರೀ ವೆಡ್ಡಿಂಗಿಗೂ ಲಕ್ಷ ಖರ್ಚು ಮಾಡುವ ದಿನಗಳಿಗೆ ಬಂದು ನಾವು ತಲುಪಿದ್ದೇವೆ. ಈ 25 ವರ್ಷ ಜಗತ್ತು ಕಂಡ ಬದಲಾವಣೆ ಇದೆಯಲ್ಲ, ಅದ್ಭುತ.
ನಾನು ಸುವರ್ಣ ನ್ಯೂಸ್ನಲ್ಲಿ ಈ ಊರು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾಗ, ಆ ಕಾರ್ಯಕ್ರಮ ನಮ್ಮೂರಿನ ಸುವರ್ಣ ನ್ಯೂಸ್ನಲ್ಲಿ 2008ರಲ್ಲಿ ಬರ್ತಾ ಇದ್ದಾಗ, ನಮ್ಮನೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಡೂಮ್ ಟಿ ವಿಯಲ್ಲಿ, BPL ಟಿ ವಿಯಲ್ಲಿ ಜನ ಕಾದು ಕೂತು ಅದನ್ನು ಎಂಜಾಯ್ ಮಾಡ್ತಾ ಇದ್ರು. ಆದರೆ ಡೂಮ್ ಟಿ ವಿಗಳೇ ಇವತ್ತಿಲ್ಲ. LED, LCD, QLED, UHD ಅಂತ ಹೇಳಿ ಎಷ್ಟು ತೆಳ್ಳಗಾಗೋಕ್ಕೆ ಸಾಧ್ಯನೋ ಅಷ್ಟು ತೆಳ್ಳಗಾಗಿವೆ ಟಿ ವಿಗಳು. ಟಿ ವಿಯ ಹತ್ತಿರಕ್ಕೆ ಹೋಗಿ 25 ವರ್ಷದ ಹಿಂದೆ ಟಕ್ 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 ಅಂತ ತಿರುಗಿಸ್ತಾ ಇದ್ದೀವಿ, ವ್ಯಾಲ್ಯೂಮ್ ಕೊಡೋಕ್ಕಲ್ಲೇ ವ್ಯಾಲ್ಯೂಮ್ ಬಟನ್ ತಿರುಗಿಸ್ತಾ ಇದ್ವಿ. ಆದರೆ ಇವತ್ತು ಬ್ಲೂಟೂತ್ ರಿಮೋಟ್, ಹಾಲ್ನಲ್ಲಿ ಕೂತು ರೂಮ್ನಲ್ಲಿ ರಿಮೋಟ್ ಆಪ್ರೇಟ್ ಮಾಡಿದ್ರು ಸಹಿತ ಹಾಲ್ನಲ್ಲಿದ್ದ ಟಿ ವಿ ವ್ಯಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ, ಚಾನಲ್ ಜಾಸ್ತಿ ಆಗ್ತಾ ಇದೆ. ಸಿನಿಮಾಗಳು ಅಂತಂದರೆ ಥಿಯೇಟರ್ಗಳಿಗೆ ಮಾತ್ರ ಸೀಮಿತ ಆಗಿತ್ತು, VCPಗಳಿಗೆ ಮಾತ್ರ ಸೀಮಿತ ಆಗಿತ್ತು. CD ಪ್ಲೇಯರ್ಗಳು ಸಹಿತ 2000 ಆಸ್ಪಾಸ್ನ ಹಂತದಲ್ಲೇ ಬಂದವು. ಆದರೆ ಇವತ್ತು ನೆಟ್ಫ್ಲಿಕ್ಸ್, ಅಮೆಝಾನ್, ಜಿಯೋ ಹಾಟ್ಸ್ಟಾರ್, ಸನ್ ನೆಕ್ಸ್ಟ್, ZEE5, ಸೋನಿ, ಏನು ಬೇಕು ನಿಮಗೆ ಎಲ್ಲವೂ ಬೆರಳ ತುದಿಯಲ್ಲಿ ಸಿನಿಮಾಗಳು, ಸೀರೀಸ್ಗಳು ನಿಮ್ಮ ಎದುರಿಗೆ ಬಂದು ತಲುಪ್ತಾ ಇದೆ. ಇದು ಈ 25 ವರ್ಷದಲ್ಲಾದ ಬದಲಾವಣೆ. ಈ ಬದಲಾವಣೆಗಳನ್ನ, ಈ ಟ್ರಾನ್ಸಿಷನನ್ನು ಅನುಭವಿಸಿದವರು, ಈ ಟ್ರಾನ್ಸಿಷನ್ನ ನೋಡಿ ಬೇಜಾರು ಮಾಡಿಕೊಂಡವರು, ಅಟ್ ದ ಸೇಮ್ ಟೈಮ್ ಸಂಭ್ರಮಿಸಿದವರು ಯಾರಿದ್ದೀರಿ? ನಿಮಗೇನು ಅನಿಸುತ್ತೆ ಟ್ರಾನ್ಸಿಷನ್? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ಅದಕ್ಕೆ ಮುಂಚೆ ಮತ್ತೊಮ್ಮೆ 2026ರ ಈ ಹೊಸ ವರ್ಷಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯ. ಒಳ್ಳೆಯದಾಗಲಿ. ನಮಸ್ಕಾರ.